ನಮಸ್ಕಾರ ಕ್ರೇಜಿ ಪೀಪಲ್, ಏನ್ ಮಾಡತ್ತೀರಿ? ಯಾಕೆ ಬೇಕದು? ಐಡಿಯಾಥಾನ್ ಅಂದಮೇಲೆ ಒಂದು ಟೀಮ್ ಇರಬೇಕು. ಆ ಟೀಮು ವೆಲ್ ಆಗಿರಬೇಕು. ಸೊ ನನ್ನ ಟೀಮಲ್ಲಿ ಯಾರ್ಯಾರು ಇದ್ದಾನೆ ಅಂದರೆ, ನಮ್ಮ ಟೀಮಲ್ಲಿ ಸುಶೀಲ್ ಇದ್ದಾನೆ, ಶಶಾಂಕ್ ಇದ್ದಾನೆ, ಗಾರ ಅದ್ವೈತ್ ಇದ್ದಾನೆ. ಮೂರು ಜನ ತಗಡ ಪ್ಲೇಯರ್ಸ್. ಪ್ರತಿಯೊಂದು ಐಡಿಯಾನ ರೆಡಿ ಮಾಡ್ಕೊಂಡು ಬಂದಿದ್ದಾರೆ. ಆ ಐಡಿಯಾನ ನಾವೀಗ ಎಕ್ಸಿಕ್ಯೂಟ್ ಮಾಡಕ್ಕೆ ಹೋಗ್ತಿದ್ದೀವಿ. ಅದನ್ನು ಹೆಂಗೆ ಮಾಡ್ತೀವಿ ಈಗ ನೋಡ್ರಿ. ಐಡಿಯಾದೊಂದು ಕಾನ್ಸೆಪ್ಟ್ ಹೇಗಿರುತ್ತೆ ಅಂದರೆ, ಒಂದು 4 ಪ್ರಾಬ್ಲಮ್ ಸ್ಟೇಟ್ಮೆಂಟ್ ಕೊಟ್ಟಿರ್ತಾರೆ. ಆ 4 ಪ್ರಾಬ್ಲಮ್ ಸ್ಟೇಟ್ಮೆಂಟಲ್ಲಿ ನಾವು ಯಾವ್ದಾದ್ರು ಒಂದು ಪ್ರಾಬ್ಲಮ್ ಸ್ಟೇಟ್ಮೆಂಟ್ ನಾವು ಚೂಸ್ ಮಾಡಿಕೊಂಡು ಅದನ್ನು ನಾವು ಇಲ್ಲಿ ಸಾಲ್ವ್ ಮಾಡಬೇಕು. ಹಾಗೂ ಅದು PPT ರೆಡಿ ಮಾಡ್ಕೊಂಡು ಅಲ್ಲಿ ಪ್ರೆಸೆಂಟ್ ಮಾಡಬೇಕು. ನಮ್ಮ ಮೊದಲನೇ ಪ್ರಾಬ್ಲಮ್ ಸ್ಟೇಟ್ಮೆಂಟ್ ಬಂದು ಮೀಡಿಯೇಷನ್ ಆ್ಯಕ್ಟ್ 2023 ಯೂನಿಯನ್ ಗೌರ್ಮೆಂಟು ರಿಲೀಸ್ ಮಾಡಿದಂಥ ಭಾಷಿಣಿ API ಏನು ಮಾಡುತ್ತೆ ಅಂದರೆ, ಒಂದು ಮೀಡಿಯೇಟ್ ಆಗಿ ವರ್ಕ್ ಮಾಡುತ್ತೆ. ಒಂದು ಲೀಗಲ್ ಫಾರ್ಮ್ ಆಗಲಿ ಅಥವಾ ಭಾಷೆಗಳಾಗಲಿ ಅದನ್ನು ಎಕ್ಸ್ಪ್ಲೇನ್ ಮಾಡುವಂಥದ್ದು, ಈ ಭಾಷೆಯಿಂದ ಆ ಭಾಷೆಗೆ ಕನ್ವರ್ಟ್ ಮಾಡಿ ಹೆಲ್ಪ್ ಮಾಡುವಂಥ ಒಂದು API. ಅದರ ಪೊಟೆನ್ಷಿಯಲ್ ಅದಕ್ಕೊಂದು ಅವೇರ್ನೆಸ್ ಕ್ರಿಯೇಟ್ ಮಾಡಿ ಅದೊಂದು ಸ್ವಲ್ಪ ಸಕ್ಸಸ್ಫುಲ್ ಆದ್ರೂ ಅದು ಸ್ವಲ್ಪ ಜಾಸ್ತಿ ಕಡೆ ರೀಚ್ ಆಗಿರಲಿಲ್ಲ ಫಾರ್ ವೇರಿಯಸ್ ರೀಸನ್ಸ್. ಆ್ಯಂಡ್ ನಮ್ಮ ಏನು ಪ್ರಾಬ್ಲಮ್ ಸ್ಟೇಟ್ಮೆಂಟ್ ಏನು ಅಂದರೆ, ಆ ಭಾಷೆನಿ APIಯನ್ನು ನಾವು ಅತಿ ಹೆಚ್ಚು ಅವೇರ್ನೆಸ್ನ ಹೆಂಗೆ ಸ್ಪ್ರೆಡ್ ಮಾಡ್ತೀವಿ ಆ್ಯಂಡ್ ಅದರ ಯೂಸ್ನ ಜಾಸ್ತಿ ಹೆಂಗೆ ಮಾಡ್ತೀವಿ ಅಂತ. ಅದಕ್ಕೆ ನಾವೊಂದು ಚಾಟ್ ಬೋಟ್ ರೆಡಿ ಮಾಡಬೇಕು. ಸೊ ಅದೇನಾಗಿರಬೇಕು, ಯೂಸರ್ ಫ್ರೆಂಡ್ಲಿ ಆಗಿರಬೇಕು, ಮತ್ತು ಗೇಮಿಫಿಕೇಷನ್ಸ್ ಆ್ಯಂಡ್ ಸ್ವಲ್ಪ ಯೂಸರ್ ಇಂಟ್ರಾಕ್ಟಿವ್ ಆಗಬೇಕು, ಒಂದು ಯೂಸರ್ ಅದರಲ್ಲಿ ಎಂಗೇಜ್ ಆಗಬೇಕು. ಆ ಥರ ನಾವೊಂದು ಚಾಟ್ ಬೋಟ್ ಅಥವಾ ಅಪ್ಲಿಕೇಶನ್ಸ್ನ ನಾವು ರೆಡಿ ಮಾಡಬೇಕು. ದ್ಯಾಟ್ಸ್ ದ ಪ್ರಾಬ್ಲಮ್ ಸ್ಟೇಟ್ಮೆಂಟ್ 1. ಅದನ್ನು ನಾವೀಗ ಮಾಡ್ತಾಯಿದ್ದೀವಿ ವಿತ್ ಮೈ ಟೀಮ್. ಐಡಿಯಾಥಾನಲ್ಲಿ ಐಡಿಯಾಸ್ಗೆ ಸ್ವಲ್ಪ ಇನೋವೇಷನ್ ಇರಲಿ ಅಂತ ಇವ್ರು ಕೊಡೋ ಮೋಟಿವೇಶನ್ ಏನು ಕಮ್ಮಿ ಇರ್ತಿರಲಿಲ್ಲ. ಉಪ್ಪಿನ ಬಿಸ್ಕೆಟು, ಕೇಕು, ಫ್ರೂಟಿ ಮಸ್ತಾಗಿತ್ತು ಮಾತ್ರ. ಇಂಟ್ರಾಕ್ಟಿವ್ ಚಾಟ್ ಬೋಟ್ ಆಲ್ರೆಡಿ ರೆಡಿ ಆಗೈತಿ. ಅದನ್ನು ನಾವೀಗ ಗಿಟಬಿಂದ ಎಕ್ಸ್ಟ್ರಾಕ್ಟ್ ಮಾಡಿಕೊಂಡು ನಾವು ಈ ಲ್ಯಾಪ್ಟಾಪಲ್ಲಿ ನಾವು ಅದನ್ನು ಏನು ಡಿಸ್ಪ್ಲೇ ಮಾಡಬೇಕು, ರನ್ ಮಾಡ್ತೀವಿ. ಹ್ಯಾಕಥಾನ್ ಮಾತ್ರ ಮಸ್ತಾಗಿ ಆರ್ಗನೈಸ್ ಮಾಡ್ಯಾರು. ಯಾವುದಕ್ಕಂದ್ರೆ ನಮ್ಮ ಕುಡಿಯೋಕೆ ಫ್ರೂಟಿ, ತಿನ್ನಕ್ಕೆ ಇದು ಹ್ಯಾಟ್ಸು ಮತ್ತು ಸ್ವಲ್ಪ ಕೇಕು ಅವು ಇವು ಎಲ್ಲ ಕೊಟ್ಟಾರು. ಜೊತೆ ಒಂದು ವಾಟರ್ ಬಾಟ್ಲ್ ಬೇರೆ. ನಾವು ಈ ಥರ ಒಂದು ಯಾವುದೋ ಒಂದು ದೊಡ್ಡ MNC ಕಂಪ್ನಿ ಇಂಟರ್ನ್ಯಾಷನಲ್ ಹ್ಯಾಕಥಾನ್ ಅಟೆಂಡ್ ಮಾಡ್ತೀವಿ ನಾವು ಅನಿಸ್ತೈತಿ. ಬಟ್ ಇದು ಹ್ಯಾಕಥಾನ್ ಅಲ್ಲ, ಐಡಿಯಾಥಾನ್. ನಾವು ಬರೀ ಐಡಿಯಾಸ್ ಪ್ರೊವೈಡ್ ಮಾಡಬೇಕು, ಯಾವ ಥರ ಏನು ಹೆಂಗೆ ಪ್ರಮೋಟ್ ಮಾಡಬೇಕು ಅನ್ನೋದು. ಸೊ ಇವ್ರಂತೂ ಏನು ಮಾಡೋದಾರ ಗೊತ್ತಿಲ್ಲ. ಒಟ್ಟು ಆ ಕಡೆಯಿಂದ ತಿನ್ನೋದು ಮಾಡಂತಾರ, ಹೊರಗಿಂದ ತರಿಸ್ಕೊಳ್ಳೋದು, ಆ ಕಡೆಯಿಂದ ಕೇಳಿಸ್ಕೊಳ್ಳೋದು. ಸೊ ಈಗ ಒಂದು ಕಡೆ ಒಂದು ಕಡೆ PPT ರೆಡಿ ಆಗತ್ತೈತಿ, ಇನ್ನೊಂದು ಕಡೆ ಕ್ಲೌಡ್ನ ಅದನ್ನು ಗಿಟ್ನೆ ಹಾಕ್ಕೊಂಡು ಕ್ಲೌಡ್ ರೆಡಿ ಮಾಡ್ಕೊಂಡಾರು. ನಾನು ಅದನ್ನ ಮಾಡತ್ತೀನಿ. ಒಂದೊಂದೇ ಟಿಪ್ಸ್ನ ಕಾಲ್ಔಟ್ ಮಾಡ್ತಾ ಹೋಗ್ತೀವಿ. ನೀವು ನಿಮ್ಮ ಐಡಿಯಾಸ್ನ ಪ್ರೆಸೆಂಟ್ ಮಾಡಿರಿ. ಪ್ರೆಸೆಂಟ್ ಇಷ್ಟ ಆದರೆ ನಾವು ಮುಂದಿನ ರೌಂಡ್ಗೆ ನಿಮ್ಮನ್ನ ಕ್ವಾಲಿಫೈ ಮಾಡ್ತೀವಿ ಅಂತ ಇವ್ರು ಹೇಳ್ತಾಯಿದ್ರು. ಹೇಳ್ತಿದ್ದಂಗೆ ಅವ್ರು ಸ್ಟಾರ್ಟ್ ಮಾಡೇಬಿಟ್ರು. ಎಲ್ಲ ಪ್ರೆಸೆಂಟೇಷನ್ ಕೊಡೋಕೆ ಹೋಗ್ತಿದ್ರು. ನಮ್ಮದೂ ಟಾಪ್ 3ಯಲ್ಲೇ ಸ್ಟಾರ್ಟಿಂಗಲ್ಲೇ ಕರೆದ್ಬಿಟ್ರು. ನಾವು ಹೋಗಿ ಪ್ರೆಸೆಂಟ್ ಮಾಡ್ಕೊಂಡು ಬಂದ್ವಿ. ಸೊ ಈಗ ತಾನೇ ನಮ್ಮಲ್ಲಿ ಫ್ರಂಟಲ್ಲಿ ಕರೆದಿದ್ರು. ಅಲ್ಲಿ ಒಬ್ಬ ಎಕ್ಸ್ಪರ್ಟ್ ಕೂತಿದ್ದ. ಅವನು ನಮ್ಮದು ಅಂದರೆ ಇವ್ಯಾಲ್ಯೂಯೇಟರ್ ಏನಿರುತ್ತಂದರೆ, ನಮ್ಮದು ಐಡಿಯಾ ಹೇಗಿರುತ್ತೆ ಅಂತ ಕೇಳಿದ್ರು. ನಮ್ಮ ಪ್ರಾಬ್ಲಮ್ ಫಾರ್ ಎಕ್ಸಾಂಪಲ್ ಬೆಂಗಳೂರಿಗೆ ಎಷ್ಟೊಂದು ಜನ ಬರ್ತಾರೆ ಜಾಬ್ ಹುಡ್ಕೊಂಡು ಅಥವಾ ಓದ್ಕೋಬೇಕು ಅಂತ ಸ್ಟಡೀಸ್ಗೆ ಅದಕ್ಕೆ ಅಂತ ಬರ್ತಾ ಇರ್ತಾರೆ. ಅವರಿಗೆ ಲೋಕಲ್ ಲ್ಯಾಂಗ್ವೇಜ್ ಜೊತೆ ಇಂಟ್ರ್ಯಾಕ್ಟ್ ಮಾಡೋಕ್ಕೆ ಸ್ವಲ್ಪ ಕಷ್ಟ ಆಗುತ್ತೆ. ಈಗ ಆಬ್ವಿಯಸ್ಲಿ ಟ್ರೆಂಡಿಂಗಲ್ಲಿ ಐತೆ ಅದು ಇದು. ಸೊ ಆ ಇಂಟ್ರ್ಯಾಕ್ಟ್ ಮಾಡೋಕ್ಕೆ ನಾವು ಚಾಟ್ ಬೋಟ್ನ ಹೇಗೆ ರೆಡಿ ಮಾಡಬೇಕು, ಅದು ಯಾವ ಥರ ಇರಬೇಕು ಅಂತ ಎಲ್ಲ ಐಡಿಯಾಸ್ನ ನಮ್ಮ ತಲೆ ಒಳಗೆ ಇದ್ದಿದ್ದ ಐಡಿಯಾಸ್ನೆಲ್ಲ ನಾವು ಅವರಿಗೆ ಪ್ರೆಸೆಂಟ್ ಮಾಡಿದ್ವಿ. ನಾವು ಮಾತಾಡ್ಬೇಕಾದ್ರೆ ಅವು ನಮಗೆ ಗೊತ್ತಾಗಿದ್ದೇನು ಅಂದರೆ, ನಾವು ಭಾಷಿಣಿ APIನ ಟ್ರಾನ್ಸ್ಲೇಟ್ ಮಾಡ್ಬೇಕಾದ್ರೆ ನಾವು ಬ್ಯಾಕ್ಗ್ರೌಂಡ್ APIನ ಯೂಸ್ ಮಾಡ್ಕೊಂಡು ಹೇಗೆ ಮಾಡ್ತೀವಿ. ಈಗ ಆಲ್ರೆಡಿ ಡುಲಿಂಗೋ ಅಂತ ಒಂದು ಆ್ಯಪ್ ಇದೆಯಲ್ಲ, ಅದು ಆಲ್ರೆಡಿ ಇರಬೇಕಾದ್ರೆ ನಾವು ಇನ್ನೊಂದು ಆ್ಯಪ್ನ ಎದಕ್ಕೆ ಡೌನ್ಲೋಡ್ ಮಾಡ್ತೀವಿ. ಸೊ ಈಗ ಒಂದು ಕೀಬೋರ್ಡಲ್ಲಿ ಟೈಪ್ ಮಾಡ್ಬೇಕಾದ್ರೆ ಒಂದು ಗೂಗಲ್ ಟ್ರಾನ್ಸ್ಲೇಟರ್ ಇದೆಯಲ್ಲ, ಆ ಗೂಗಲ್ ಟ್ರಾನ್ಸ್ಲೇಟರ್ NMT ಅಂಥದ್ದು ಒಂದು ಯೂಸ್ ಮಾಡುತ್ತೆ, ನ್ಯೂಟ್ರಲ್ ಮಷಿನ್ ಟ್ರಾನ್ಸ್ಲೇಟರ್. ಅದನ್ನು ಯೂಸ್ ಮಾಡಿಕೊಂಡು ನಾವು ಡೈರೆಕ್ಟಾಗಿ ಹೇಳ್ಬೋದಲ್ಲ. ಈಗ ಅದು ಒಂದು ಫ್ಲಾಸ್ ಏನು ಬರುತ್ತೆ ಅಂದರೆ, ನಾವು ಏನು ಟೈಪ್ ಮಾಡ್ತೀವಿ ಅದನ್ನು ಬೇರೆ ಲ್ಯಾಂಗ್ವೇಜಲ್ಲಿ ಅದು ಕನ್ವರ್ಟ್ ಮಾಡುತ್ತೆ. ಸೊ ಅದೇ ಥರ ನಾವು ಏನು ಮಾಡಬೇಕಂದ್ರೆ, ಈಗ ನಾವೊಂದು ಟೈಪ್ ಮಾಡ್ತೀವಿ ಅಂದರೆ, ಆ ಟೈಪ್ ಈಗ ಅದನ್ನು ಟ್ರಾನ್ಸ್ಲೇಟು ಮಾಡಬೇಕು, ಅದರ ಮೀನಿಂಗು ತೋರಿಸ್ಬೇಕು. ಆ ಥರ ಒಂದು ಐಡಿಯಾನ ನಾವು ಕೊಡಬೇಕು ಅಂತ ಈಗ ಮಾಡಿದ್ವಿ. ಅದನ್ನು ಜನ್ರೇಟ್ ಮಾಡೋಣ. ಗಾರಾಗ ಒಂದು ಐಡಿಯಾ ಹೊಳದೈತಿ. ಆ ಐಡಿಯಾ ಏನು ಅಂತ ಕೇಳೋಣ. ಹೇಳೋ. ಆ್ಯಕ್ಚುಲಿ ಭಾಷಿಣಿ API ಅಂದರೆ ಅದರೊಳಗಡೆ ಟೋಟಲ್ ಇಂಡಿಯಾದಾಗಿರೋ 28+ ಲೋಕಲ್ ಲ್ಯಾಂಗ್ವೇಜಸ್ಸು ಅದರೊಳಗಡೆ ಸ್ಟೋರ್ ಡೇಟಾ ಇದೆ. ಸೊ ಅದನ್ನು ನಾವು ಆ್ಯಕ್ಸೆಸ್ ಮಾಡಿದರೆ ಅವ್ರು ಇನ್ನೊಂದು ಪ್ರಾಬ್ಲಮ್ ಸೆಟ್ ಒಳಗಡೆ ಭಾಷಿಣಿ API ಯೂಸ್ ಮಾಡಿ ಅಂತ ಹೇಳಿದ್ದಾರೆ. ಸೊ ಅದನ್ನು ಯೂಸ್ ಮಾಡಿಕೊಂಡು ನಾವು ಒಂದು ಕೀಬೋರ್ಡ್ ಇಲ್ಲ ಟೆಕ್ಸ್ಟ್ ಟು ಸ್ಪೀಚ್ ಕನ್ವರ್ಷನ್ ಯಾವುದೇ ಇದ್ರೂ
ಅವರು ಎಟ್ ದಟ್ ಮೂಮೆಂಟ್ ಕಲಿಯೋಗಿ ಆಕ್ಸೆಸಿಬಲ್ ಮಾಡಿ ಕೊಡೋದು. ಸೊ ಅವ್ನು ಹೇಳ್ತಿರೋದು ಏನಾದ್ರೆ ಈಗ ಒಂದು ಭಾಷಿಣಿ ಎ ಪಿ ಐದಲ್ಲಿ ಏನು ಡಿಕ್ಷನರಿ ಯೂಸ್ ಮಾಡ್ತಾರಲ್ಲ ಪ್ರತಿಯೊಂದನ್ನು ನಾವು ಆಕ್ಸೆಸ್ ಮಾಡಿಕೊಂಡ್ರೆ ನಮ್ಗೆ ಈ ನಮ್ದು ಏನು ವೆಬ್ಸೈಟ್ ಎಕ್ಸ್ಟೆನ್ಷನ್ ಅದನ್ನು ಯೂಸ್ ಮಾಡೋಕ್ಕೆ ಈಸಿ ಆಗುತ್ತೆ ಅಂತ ಹೇಳ್ತಿದ್ದಾರೆ. ಸೊ ಪ್ರಾಬ್ಲಮ್ ಸ್ಟೇಟ್ಮೆಂಟು ಅದೇ ಇರೋದು. ನಾವು ಭಾಷೆ ಈಗ ಪ್ರೆಸೆಂಟೇಷನ್ನು ಅದು ಇದು ಎಕ್ಸಿಕ್ಯೂಷನ್ ಎಲ್ಲ ಮಾಡ್ಕೊಂಡು ಕೂತಿದ್ವಿ. ಈಗ ಊಟಕ್ಕೆ ಬಿಟ್ಟಾರು, ಊಟಕ್ಕೆ ಒಂದು ಹೊರಗೆ ಬಂದೀವಿ. ಈಗ ಊಟದ ಟೈಮ್ನಾಗ ಹೊಸ ಹೊಸ ಐಡಿಯಾಸ್ ಮನ್ಸಿಗೆ ಒಂದೇ ಬೇಜಾರಾಯಿತು, ನಮಗೆ ಊಟ ಕೊಟ್ಟಿಲ್ಲ ಅಷ್ಟೇ. ಊಟ ದನ ಹಟ್ಟರಗತ್ತೆ ಏನು ತಿಂದೆ ಅಂತ ಹಟ್ಟರಗತ್ತೆ ತಿಂದು ನಿಮಗೆ ನಾನು ತಿಂದಿದ್ದು ಬಿಡು. ಅದು ಬೇರೆ ಪ್ರಶ್ನೆ. ಈಗ ಕೆಲಸದ ಬಗ್ಗೆ ಮಾತಾಡೋಣ. ಈಗ ಲಂಚ್ ಬಂದಿಯಲ್ಲ, ಇಲ್ಲಿ ಏನಾರ ಹೊಸ ಇನೋವೇಟಿವ್ ಐಡಿಯಾಸ್ ಲಂಚಿಗೆ ಬಂದ ನೀವು ಹೋಗೋ ಕಡೆ ಬರೋಣ. ಅಮೆರಿಕಾದಲ್ಲಿ ಓದಿ ಚಿನ್ನದ ಪದಕ ಪಡೆದವರು ಬ್ರಾಡ್ಲೆ ಅವರ ಮೊದಲನೇ ಶಿಷ್ಯ. ಈಗ ಹೊಸ ಇನೋವೇಟಿವ್ ಐಡಿಯಾಸ್ ಏನಾರು ಒಳ್ಳೆ ಅಥವಾ ಏನಿಲ್ಲ, ಫುಲ್ ಸ್ವಾಗತ. ಇದೊಂದು ಬದುಕಿ, ಇದೊಂದು ಜನ್ಮವೇ. ಊಟ ಹಸಿವಾದಾಗ ನಾನು ನನ್ನಾಗಿರಲ್ಲ ಯಾವಾಗಲೇ ಕರೆದಿರೋ ಪ್ರಕಾರ 60 ಟೀಮ್ಗಳ ಮೇಲೆ ಬಂದವು. 60 ಟೀಮಲ್ಲಿ ಒಂದು 16 ಟೀಮ್ನ ಶಾರ್ಟ್ ಲಿಸ್ಟ್ ಮಾಡ್ತಾರೆ ಅಂತ ಹೇಳ್ಯಾರು. ನಾವು ಕೊಟ್ಟಿರೋ ಮಿನಿ ಪ್ರೆಸೆಂಟೇಷನ್ ಪ್ರಕಾರ ನಾವು ಆ 16 ಟೀಮಲ್ಲಿ ಸೆಲೆಕ್ಟ್ ಆಗ್ತೀವಿ ಅಂತೀವ ಇಲ್ಲ ಅಂತೀವ? ನೋ ವೇ. ಅವನಿಗ ಐಡಿಯಾ ಇಷ್ಟ ಆಗಿದೆ, ಅದ್ರ ಪ್ರಕಾರ ನೋಡಿದ್ರೆ ಮಾಡ್ಬೋದು. PPT ನೋಡಿ ಮತ್ತೆ ಮಾಡಿರೋ ಇಂಪ್ಲಿಮೆಂಟೇಷನ್ ನೋಡಿ ಮಾಡ್ಬೋದು ಅನ್ಸುತ್ತೆ. ನಿನಗೇನು ಅನ್ಸುತ್ತಾ? ಇಲ್ಲ. ಬರ್ತೀವಿ ಆಗ್ಬೋದು. ಒಂದು ಸ್ವಲ್ಪ ಯೂನಿಕ್ ಐಡಿಯಾ ಇನ್ನೊಂದು ಸ್ವಲ್ಪ ಏನಾರು ಚೇಂಜಸ್ ಮಾಡಿದರೆ ನೋಡೋಣ ಆಗ್ಬೋದು. ಫೈನಲಿ ನಮ್ಮ ಪ್ರೆಸೆಂಟೇಷನ್ ರೆಡಿ ಆಗೈತಿ. ಸೊ ಅವ್ರ ಪ್ರೆಸೆಂಟೇಷನ್ ಹೆಂಗೈತಿ ಅಂದ್ರೆ ಸ್ಟಾರ್ಟಿಂಗ್ ಎಲ್ಲರಿಗೂ ಕೊಡುವಂಗೆ ಸೊ ಯೂನಿವರ್ಸಲ್ ಈ ಥರ ಇರಬೇಕು ಅಂತ ಹೇಳ್ಯಾರ. ಅವರ ಒಂದು ಫೋಟೋ ಕಳಿಸಿದ್ರು, ಈ ಥರ ಟೆಂಪ್ಲೇಟ್ನ ಯೂಸ್ ಮಾಡಿರಿ, ಸೆಕೆಂಡ್ ಪೇಜಿಂದ ನಿಮ್ಮ ಕಂಟೆಂಟ್ನ ಹಾಕೋದು ಹೋಗ್ರಿ ಅಂತ. ಸೊ ಸೆಕೆಂಡ್ ಪೇಜಲ್ಲಿ ಪ್ರಾಬ್ಲಮ್ ಸ್ಟೇಟ್ಮೆಂಟ್ ಹಾಕಿವಿ. ಮತ್ತು ನಮ್ಗೇನು ಕೊಟ್ಟಿದ್ರಲ್ಲ ಫಸ್ಟ್ ಒಂದು ನಾವು ಚೂಸ್ ಮಾಡಿದ್ವಿ. ಅದಾದಮೇಲೆ ಅದ್ರ ಸೊಲ್ಯೂಷನ್ ಏನು ನಾವು ಹೆಂಗೆ ಹುಡುಕ್ತೀವಿ, ಮತ್ತು ಅದಕ್ಕೆ ಭಾಷಿಣಿ API ಮತ್ತು ಓಪನ್ AI ಹೆಂಗೆ ಯೂಸ್ ಮಾಡ್ತೈತಿ, ಮತ್ತು ಅದ್ರ ಯೂಸ್ ಕೇಸಸ್ಸು, ಮತ್ತು ನಮ್ಮ ಸೊಲ್ಯೂಷನ್ ಏನೈತಿ ಆ ಸೊಲ್ಯೂಷನ್ನ ಯಾವ ಥರ ಯೂಸ್ ಆಗುತ್ತೆ ಅಂತ ಹೇಳಿದ್ದೀವಿ. ಮತ್ತು ಅದನ್ನು ಪ್ರಮೋಟ್ ಮಾಡೋಕ್ಕೆ ಬಿಸ್ನೆಸ್ ಪೊಟೆನ್ಷಿಯಲ್ಸ್ ಏನೇನಿದ್ದಾವೆ ಅದನ್ನು ಹಾಕಿದ್ದೀವಿ. ಸೊ ಇಷ್ಟನ್ನು ನಾವಲ್ಲಿ ಪ್ರೆಸೆಂಟ್ ಮಾಡಬೇಕು ಅಂದ್ಕೊಂಡಿದ್ವಿ. ಅದು ಆಲ್ರೆಡಿ ಪ್ರೆಸೆಂಟ್ ಮಾಡೀವಿ, ಬಟ್ PPT ತೋರಿಸಿರಲಿಲ್ಲ ಅಷ್ಟೇ. ಸೊ ನೆಕ್ಸ್ಟ್ ಇನ್ನೊಂದು ಸಲ ಕರಿತೀನಿ ಅಂದರು, ಕರೆದಾಗ ಇದನ್ನೆಲ್ಲ ನಾವು ತೋರಿಸ್ತೀವಿ. ಅದಾದಮೇಲೆ ನೆಕ್ಸ್ಟ್ ಲಾಸ್ಟಿಗೆ ಥ್ಯಾಂಕ್ ಯು ಅಂದ್ಬಿಡ್ತೀವಿ ಎಲ್ಲ ಲ್ಯಾಂಗ್ವೇಜಲ್ಲಿ. ಫೈನಲಿ ಗೈಸ್ ನಾವು ಕಾಯತ್ತಿದ್ದು ಈಗ ಪ್ರೆಸೆಂಟೇಷನ್ ಕರೀತಾರಂತ, ಅವರು ಅದು ವಾಪಸ್ ಕರೀಲೇ ಇಲ್ಲ. ಇವಾಗ ಕರೀತಾರೆ ಅಂತ ನಾವು ನಮ್ಮ ಪ್ರೆಸೆಂಟೇಷನ್ ರೆಡಿ ಇಟ್ಕೊಂಡು ಕಾಯತ್ತಿದ್ವಿ. ಬಟ್ ಅವರಂತೂ ನಮಗೆ ಕರೀಲಿಲ್ಲ. ಲಾಸ್ಟಿಗೆ ಏನು ಪ್ರೈಸ್ ಡಿಸ್ಟ್ರಿಬ್ಯೂಷನ್ ಇತ್ತು, 16 ಜನ ಶಾರ್ಟ್ ಔಟ್ ಮಾಡ್ತೀನಿ ಅಂತ ಹೇಳಿ ಬರೀ 4 ಟೀಮ್ನ ಅವ್ರನ್ನ ಶಾರ್ಟ್ ಮಾಡ್ಕೊಂಡ್ರು. ಬಟ್ ಲಾಸ್ಟಿಗೆ ಫಸ್ಟ್ ಬಂದವ್ರಿಗೆ ಕ್ಲಾಪ್ಸ್ ಹೊಡ್ಕೊತ ಅವ್ರಿಗೆ ಪ್ರೋತ್ಸಾಹ ಮಾಡಿ ನಾವು ಸ್ವಲ್ಪ ಕಲಿತು ಒಳ್ಳೆ ಎಕ್ಸ್ಪೀರಿಯನ್ಸ್ ಅಂದ್ಕೊಂಡು ಮುಂದೆ ನಾಡಿದ್ವಿ ನಾವು. ತುಂಬ ಬೇಜಾರಾಗತ್ತೈತಿ. ಬಟ್ ಏನೋ ಒಂದೆಲ್ಲ ನೀರ ಏನೋ ಲೈಟಾಗಿ ಕಷ್ಟಪಟ್ಟಿವಿ ಕರೆ. ಹೆಂಗೆ ಅನಿಸ್ತಾನಿತ್ತು ಅವ್ರು ಕರೀಲೂ ಇಲ್ಲ. ಅದು ನಮ್ಮದೊಂದು ಅನ್ಸುತ್ತೆ. ನಾನು ಮಾತ್ರ ಮಾಡಿಲ್ಲಪ್ಪ. ನೀವು ಏನು ಮಾಡಿರೋ ಗೊತ್ತಿಲ್ಲ. ನೀನು ಕಣ್ಣಾರೆ ನೋಡ್ದಲ್ಲ. ನಾವು ಪೂರ್ತಿ ಎಕ್ಸಾಸ್ಟ್ ಆಗಿ ಹಂಗೆ ಕುಂತಿದ್ವಿ. ಅಂದರೂ ಏನೋ ಒಂದು ಕಲ್ತೀವಿ. ಒಂದು ಐಡಿಯಾ ತೊಗೊಂಡು ಬರೀ ಐಡಿಯಾಸ್ ಕಲೆಕ್ಟ್ ಮಾಡೋಕೆ ಕಷ್ಟ ಬಂದಿದ್ರು. ಅವ್ರು ನೆಕ್ಸ್ಟ್ ರೌಂಡಿಗೆ ಸೆಲೆಕ್ಟ್ ಆದವರು ಐಡಿಯಾಸ್ನ ಹೆಂಗೆ ಎಕ್ಸಿಕ್ಯೂಟ್ ಮಾಡ್ತಾರೆ ಅಂತ ಅವ್ರ ಪರೀಕ್ಷೆ ಇರ್ತದೆ. 16 ಟೀಮು ಶಾರ್ಟ್ ಲಿಸ್ಟ್ ಮಾಡ್ತೀನಿ ಅಂದವರು ಬರೀ 4 ಟೀಮ್ನ ಶಾರ್ಟ್ ಲಿಸ್ಟ್ ಮಾಡ್ಕೊಂಡ್ರು. ಸೆಲ್ಫ್ ರಿಲೇಷನ್ ಆಯ್ತು ಬೈ. ಎಷ್ಟು ಕೋಡಿಂಗ್ ಗೊತ್ತು ನಮ್ಗೆ. ಆಗ ಗಿಟ್ಹಬ್ದಾಗ ಗಿಟ್ ರೆಪಾಸಿಟರಿ ಕಾಪಿ ಮಾಡಕ್ಕೆ ಬರಲ್ಲ. ಇಂಜಿನಿಯರ್ಸು 2 ಸೆಮ್ ಸೈಬರ್ ಸೆಕ್ಯೂರಿಟಿ 2 ಅಲ್ಲ 3 ಸೆಮ್ ಆಯ್ತು. ಹಂಗೆ ಬರುತ್ತಪ್ಪ, ನಾನು ಮಾಡಿದೆ. ನೀನೇ ಮಾಡಿದೆ ಬಿಡು. ಬೈ ಗೈಸ್.